ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗೌತಮಿ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ವಿಡಿಯೋಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಜಸ್ಟ್ ಫಾರ್ ಎ ಚೇಂಜ್ ಕಿಚನಲ್ಲಿದ್ದೀನಿ. ಕಿಚನಲ್ಲಿ ಯಾವ ಥರ ಏನು ಮಾಡ್ತಾಯಿದ್ದೀನಿ ಅಂತ. ಯಾವಾಗಲೂ ಬ್ಲೌಸಸ್ಸು ಅದರಲ್ಲೇ ಬ್ಯುಸಿ ಇರ್ತಿದೆ. ಬಟ್ ಈಗ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದೆ. ಆ್ಯಂಡ್ ಈಗ ನಾನು ಅಮ್ಮವ್ರ ಮನೆಯಲ್ಲಿದ್ದೀನಿ. ಅಮ್ಮವ್ರ ಮನೆಯಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಪಾತ್ರೆ ತೊಳಿತಾ ಇದ್ದೀನಿ. ಆ್ಯಕ್ಚುಲಿ ನಾನು ಭಾಳ ದಿನ ಆಯ್ತು ಪಾತ್ರೆ ತೊಳೆದು. ಮತ್ತು ಕೇಳ್ಬೋದು ನೀವು ಪಾತ್ರೆ ತೊಳೆದು ಏನು ಮಾಡ್ತೀರಾ ನೀವು ಅಂತ. ಮನೇಲಿ ಅಲ್ಲಿ ಕೆಲಸದವ್ರಿದ್ದಾರೆ, ಬಟ್ ಇಲ್ಲಿ ಅಮ್ಮವ್ರ ಮನೇಲಿ ಯಾವುದೇ ಕೆಲಸದವ್ರಿಲ್ಲ. ಈ ಏಜಲ್ಲೂ ಅವರು ತುಂಬ ಅಂದರೆ ತುಂಬ ಚೆನ್ನಾಗಿ ಅವರೆಲ್ಲ ವರ್ಕ್ಸ್ ಅವ್ರು ಮಾಡ್ಕೋತಾರೆ. ಈಗ ಜಸ್ಟ್ ಅವರು ಬೇರೆಯವರು ಇಲ್ಲಿ ಹತ್ರ ಇರೋರೊಬ್ಬರು ಶಿವನ ಪಾದ ಸೇರ್ಕೊಂಡಿದ್ದಾರೆ. ಅವ್ರು ನೋಡೋಕ್ಕೆ ಹೋಗಿದ್ದಾರೆ ಅವ್ರನ್ನ. ಅವ್ರು ಹೇಳಿದ್ದಾರೆ, ಏನು ಮಾಡೋಕ್ಕೆ ಹೋಗಬೇಡ, ನೀನು ಸುಮ್ಮನೆ ಮಲ್ಕೋ, ರೆಸ್ಟ್ ಮಾಡು ಅಂತ ಹೇಳಿದರು. ಬಟ್ ಸುಮ್ಮನೆ ಇರಲ್ಲ ನಮ್ಮ ಕೈ ಕಾಲು. ಕೆಲವೇ ಅಂದರೆ ಕೆಲವೇ ಇದ್ದವು. ಬೆಳಗ್ಗೆ ಬಂದಿದ್ದೀನಿ ನಾನು ಇಲ್ಲಿಗೆ. ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು. ಲಾಸ್ಟ್ ಮಂತ್ ಎಲ್ಲ ಫುಲ್ ಹೆವಿ ವರ್ಕ್ಸ್ ಎಲ್ಲ ಮಾಡಿ ಸ್ವಲ್ಪ ಈ ಬಿಸಿಲಿಗೆ ಗೊತ್ತಲ್ವ ನಿಮಗೆ, ಬಳ್ಳಾರಿ ಬಿಸಿಲು ಹೆಂಗಿರುತ್ತೆ ಅಂತ. ಈ ಬಿಸಿಲಿಗೆ ವರ್ಕ್ಸ್ ಎಲ್ಲ ಆಗ್ತಾಯಿಲ್ಲ. ಹೆವಿ ವರ್ಕ್ಸನ್ನು ಮಾಡೋಕ್ಕಾಗ್ತಾಯಿಲ್ಲ. ಇದ್ದಾವೆ ವರ್ಕ್ಸು, ಬಟ್ ಅದನ್ನು ಮಾಡೋಕ್ಕಾಗ್ತಾಯಿಲ್ಲ. ಈ ಬಿಸಿಲಿಗೆ ತಡ್ಕೊಳಕ್ಕಾಗ್ತಿಲ್ಲ. ಬೆಳಗ್ಗೆ ಸ್ವಲ್ಪ ಸುಸ್ತಾಗಿ. ಇನ್ನೊಂದೇನೆಂದರೆ ಇದೇ ಊರಲ್ಲೇ ನಂದು ತವ್ರ ಮನೆ, ಬೇರೆ ಊರಿಗೆ ಹೋಗೋ ಅವಶ್ಯಕತೆ ಇಲ್ಲ. ಬೆಳಗ್ಗೆ ಆರಾಮಿರಲಿಲ್ಲ, ಮಲ್ಕೊಂಡಿದ್ದೆ. ನಮ್ಮ ತಮ್ಮ ಬಂದಿದ್ದ, ನೋಡಿ ಫಸ್ಟ್ ಮನೆಗೆ ಹೋಗೋಣ ಬಾ, ಒಂದಿನ ರೆಸ್ಟ್ ಮಾಡೋ ಸಾಕು, ಹೋಗೋಣ ಬಾ ಅಂತ ಕರ್ಕೊಂಡ್ಬಂದಿದ್ದಾನೆ. ಬಟ್ ಒಂದಿನೂ ರೆಸ್ಟ್ ಮಾಡ್ತೀನೋ ಇಲ್ಲಿ ಇರ್ತೀನೋ ಇಲ್ಲ ಗ್ಯಾರಂಟಿ ಇಲ್ಲ. ಈವ್ನಿಂಗ್ ಅಷ್ಟೊತ್ತಿಗೆ ಗ್ಯಾರಂಟಿ ಮನೆಗೆ ಹೋಗ್ಬಿಡ್ತೀನಿ. ಯಾಕಂದರೆ ಅಲ್ಲಿ ಕಸ್ಟಮರ್ಸು ಅವರು ಇವರು ಬಂದು ಸುಮ್ಮನೆ ಫೋನ್ ಮಾಡಿ ಇದು ಮಾಡ್ತಿರ್ತಾರೆ. ಅದಕ್ಕಾಗಿ ಈವ್ನಿಂಗಿಗೆಲ್ಲ ಹೋಗ್ತೀನಿ. ಸುಮ್ಮನೆ ಕೂಡೋಕ್ಕಾಗಲಾರ್ದೆ ಏನು ಮಾಡಬೇಕು ಅಂತ ವೀಡಿಯೋ ಮಾಡಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊತೀನಿ. ಭಾಳ ದಿನ ಆಯಿತು, ಗ್ಯಾಪ್ ಬಂತು, ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಲಿಲ್ಲ. ಮೊನ್ನೆ ಜಿಮ್ಮಿ ಚೂ ಸ್ಯಾರೀಸ್ ಎಲ್ಲ ಅಪ್ಲೋಡ್ ಮಾಡಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿರೋ ರೆಸ್ಪಾನ್ಸ್ ಬಂತು. ಅದು ರೀಸ್ಟಾಕ್ ಮಾಡಿ ಮೇಡಮ್ ಅಂತ ಕೇಳ್ತಾ ಇದ್ದಾರೆ. ಖಂಡಿತ ಟ್ರೈ ಮಾಡ್ತೀನಿ ರೀಸ್ಟಾಕ್ ಮಾಡೋದಕ್ಕೆ. ಹೇಳಿದ್ದೀನಿ ಅವ್ರಿಗೂ, ಬಂದ ತಕ್ಷಣ ಕಳಿಸಿ ಸರ್ ಅಂತ. ಎಲ್ಲರೂ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ರಿ. ಥ್ಯಾಂಕ್ ಯು ಫಾರ್. ಎಲ್ಲರೂ ಭಾಳ ಚೆನ್ನಾಗಿದ್ದಾವೆ ಮೇಡಮ್ ಸ್ಯಾರೀಸ್ ಅಂತಲೂ ಹೇಳಿದ್ರಿ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಈಗ ಬ್ಲೌಸ್ ವರ್ಕ್ಸ್ ಇದ್ದಾವೆ, ಬಟ್ ನೀವು ಏನಾದರೂ ಟ್ರೈ ಮಾಡೋಣ ಅಂತಿದ್ದೀನಿ. ಬಟ್ ಈ ಬಿಸಿಲಿಗೆ ಏನು ಮಾಡೋಕ್ಕಾಗ್ತಿಲ್ಲ. ಇಲ್ಲಿ ಬಳ್ಳಾರಿ ಹತ್ರ ಇರೋರಿಗೆ ಗೊತ್ತಾಗುತ್ತೆ ನಿಮಗೆ ಏನು ಬಿಸಿಲಿದೆ ಅಂತ. 43-44 ಡಿಗ್ರೀಸ್ ಇದೆ. ಮನೇಲಿ ಕೂಡೋಕ್ಕಾಗ್ತಿಲ್ಲ. ಅದರಲ್ಲೂ ಮಿಷನ್ಸ್ ಬೇರೆ ಇನ್ನೂ ಸ್ವಲ್ಪ ಹೀಟ್ ಬರೋದ್ರಿಂದ ಅಲ್ಲಿ ನಿಂತು ವರ್ಕ್ ಮಾಡೋಕ್ಕೂ ಆಗ್ತಾಯಿಲ್ಲ. ಅಷ್ಟು ಹೆವಿ ಬಿಸಿಲು. ನೋಡೋಣ, ಏನಾದರೂ ನೀವು ಮಾಡಿದ್ರೆ ಗ್ಯಾರಂಟಿ ಅಪ್ಲೋಡ್ ಮಾಡ್ತೀನಿ. ಬಟ್ ಲಾಸ್ಟ್ ಮಂತ್ ಏನಾಯಿತು ಅಂದರೆ ವರ್ಕ್ಸ್ ಇನ್ನೂ ನಡೆಯೋ ಮುಗಿದ ತಕ್ಷಣ ಹಂಗೆ ಬಂದು ಎಲ್ಲರೂ, ಮದುವೆ ಸೀಸನ್ ಬೇರೆ ಇತ್ತಲ್ವ, ಯಾರು ಬಿಡೋಕ್ಕಾಗಲಿಲ್ಲ. ಎಲ್ಲರೂ ಅರ್ಜೆಂಟ್ ವರ್ಕ್ಸು. ಅದನ್ನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋಷ್ಟು ಟೈಮು ಇರಲಿಲ್ಲ. ಅದು ಮಾಡ್ತಾ ಕುಂತ್ರೆ ಇಲ್ಲಿ ವರ್ಕೂ ಸ್ಟಾಪ್ ಆಗುತ್ತೆ ಅಂತೇಳಿ ಲಾಸ್ಟ್ ಮಂತ್ ಏನೂ ಮಾಡೋಕ್ಕಾಗಲಿಲ್ಲ. ಬಟ್ ಹೆವಿ ವರ್ಕ್ಸ್ ಎಲ್ಲ ತುಂಬ ಚೆನ್ನಾಗಿರೋ ವರ್ಕ್ಸ್ ಮಾಡಿದ್ವಿ. ಬಟ್ ಯಾವುದನ್ನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಸಾರಿ. ಲಾಸ್ಟ್ಗೆ ಪಿಕ್ಸ್ ತಕ್ಕೊಳ್ಳೋಕ್ಕೂ ಆಗಲಿಲ್ಲ ಆ ಬ್ಯುಸಿ ಸ್ಕೆಡ್ಯೂಲಲ್ಲಿ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಬಟ್ ಎಲ್ಲರೂ ಕೇಳ್ತಾ ಇದ್ದಾರೆ, ವೀಡಿಯೋಸ್ ಮಾಡಿ ಮೇಡಮ್, ವೀಡಿಯೋಸ್ ಮಾಡಿ ಅಂತ ಕಾಲ್ ಮಾಡಿ ಕೇಳಿದ್ರಿ. ಮಿಷನ್ ಬಗ್ಗೆನೂ ಡೀಟೇಲ್ಸ್ ಕೇಳ್ತಾ ಇದ್ದೀರಾ. ಖಂಡಿತ ಹೇಳ್ತೀನಿ. ಮಿಷನ್ ಅದೇ ಹೇಳಿದ್ದೀನಲ್ವ, ತಗೊಳ್ಳೋರು ಒಂದ್ಸರಿ ಆಲೋಚನೆ ಮಾಡಿ ತಗೊಳ್ಳಿ. ಇಲ್ಲ ಮೇಡಮ್, ಫಸ್ಟು ನಿಮಗೆ ನೀವು ಕಾನ್ಫಿಡೆಂಟ್ ಆಗಿರಿ. ಮೊನ್ನೆ ಒಬ್ಬರು ರೀಸೆಂಟಾಗಿ ಕಾಲ್ ಮಾಡಿದ್ರು. ಮಿಷನ್ ಅವರೇ ತೊಗೊಂಡಿದ್ದಾರೆ, ಅಂದರೆ ನನ್ನ ಕಡೆಯಿಂದನೇ ತೊಗೊಂಡ್ರು ಅವರು ಫೋನ್ ಮಾಡಿ, ಮೇಡಮ್ ನಾನು ಮಿಷನ್ ತೊಗೊಂಡು ಆಲ್ರೆಡಿ ಅವ್ರು ತೊಗೊಂಡು ಈಗ 6 ಮಂತ್ಸ್ ಆಗಿರಬೇಕು, ಚಿಕ್ಕಬಳ್ಳಾಪುರವರು. ಬಟ್ ಅವರು ವರ್ಕ್ ಸ್ಟಾರ್ಟ್ ಮಾಡಿಲ್ಲ. 6 ಮಂತ್ಸ್ ತೊಗೊಂಡ್ರು. ಅವ್ರಿಗೇನೋ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಸಮಥಿಂಗ್, ಮನೇಲೇನೋ ಇಶ್ಯೂಸ್, ಹೆಲ್ತ್ ಪ್ರಾಬ್ಲಮ್ ಅಂತಲೇ ಹೇಳಿದವರು ಇರೋದ್ರಿಂದ, ಮೇಡಮ್ ನಾನು ವರ್ಕ್ ಸ್ಟಾರ್ಟ್ ಮಾಡಿಲ್ಲ 4 ಮಂತ್ಸಿಂದನೂ, ಬಟ್ ಈಗ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೊಬ್ರು ಆಲ್ರೆಡಿ ಮಿಷನ್ ತೊಗೊಂಡ್ಬಂದಿದ್ದಾರೆ, ಏನು ಮಾಡಬೇಕು ಮೇಡಮ್ ಅಂತ. ಖಂಡಿತ ಯಾವುದೇ ಒಂದು ಬಿಸ್ನೆಸ್ಸಲ್ಲಾಗಲಿ ಕಾಂಪಿಟೇಷನ್ ಖಂಡಿತ ಇದ್ದೇ ಇರುತ್ತೆ. ಪಾತ್ರೆ ಎಲ್ಲ ತೊಳೆಯೋದಾಯಿತು. ಕಾಂಪಿಟೇಷನ್ ಖಂಡಿತ ಇದ್ದೇ ಇರುತ್ತೆ. ಬಟ್ ಅದನ್ನು ನಾವು ನಮ್ಮದು ವರ್ಕ್ಸಿಂದ ಇಂಪ್ರೆಸ್ ಮಾಡಬೇಕು ಕಸ್ಟಮರ್ಸ್ನ. ಯಾವ ಥರ ನಾವು ಅವ್ರನ್ನ ಅಟ್ರ್ಯಾಕ್ಟ್ ಮಾಡಬೇಕು, ನಮ್ಮ ವರ್ಕ್ಸ್ ನ್ಯೂ ವರ್ಕ್ಸ್ ಎಲ್ಲ ತೋರಿಸಿ ಅಂತೇಳಿ ನಾನು ಅವ್ರಿಗೆ ಹೇಳಿದೆ. ಬಟ್ ಅವರು ಕನ್ವಿನ್ಸ್ ಆಗಲಿಲ್ಲ. ಬಟ್ ನಾನು ಹೇಳೋದೇನು ಅಂದರೆ,
ಮಿಷನ್ಸ್ ಖಂಡಿತ ನಾವು ಯಾವುದೋ ಒಂದು ಹೊಸದು ಮಾಡ್ತಾ ಇದ್ದೀವಿ ಅಂದರೆ ಇನ್ನೊಬ್ರು ಕಾಂಪಿಟೇಷನಿಗೆ ಬಂದೇ ಬರ್ತಾರೆ. ಈಗ ನಮ್ಮೂರಲ್ಲೂ ಬೇಕಾದಷ್ಟು ಮಿಷನ್ಸ್ ಇದೆ. ಬಟ್ ನಾವು ಆರ್ಡ್ರ್ ತೊಗೊಳ್ಳೋದು ರೀತಿ, ನಾವು ಕಸ್ಟಮರ್ಸ್ ಅವ್ರ ಹತ್ರ ಮಾತಾಡೋ ರೀತಿ ಪ್ರತಿಯೊಂದು ಇಂಪಾರ್ಟೆಂಟ್ ಆಗುತ್ತೆ. ನಾವು ಪ್ರತಿಯೊಂದನ್ನು ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋದರೆ ಕಂಪಲ್ಸರಿ ವರ್ಕ್ಸ್ ಬರುತ್ತೆ. ಇನ್ನೊಂದು ಸ್ಟಾರ್ಟ್ ಮಾಡೋದಕ್ಕೆ ಇಷ್ಟು ಟೈಮ್ ತೊಗೊಳ್ಳೋ ಅವಶ್ಯಕತೆ ಇರಲಿಲ್ಲ ಅಂತ ನನಗನ್ನಿಸ್ತು ಆ್ಯಕ್ಚುಲಿ. ಯಾಕಂದರೆ ನಾನು ಮಿಷನ್ ತೊಗೊಂಡಾಗ ನನಗೆ ಜಸ್ಟ್ 1 ಮಂತಲ್ಲಿ ನನಗೆ ತಡೆಯೋಕ್ಕಾಗಲಿಲ್ಲ ವರ್ಕ್ಸ್ ಬರದೇ ಇದ್ದರೆ. ಅದನ್ನು ಯಾವ ಥರ ಇಂಪ್ರೂವ್ ಮಾಡಬೇಕು, ಯಾವ ಥರ ಹೊಸ ರೀತಿ ಟ್ರೈ ಮಾಡಬೇಕು, ಕಸ್ಟಮರ್ನ ಯಾವ ಥರ ಅಟ್ರ್ಯಾಕ್ಟ್ ಮಾಡಬೇಕು, ಇದೆಲ್ಲ ನಾನು ಆಲ್ದೆ. ಬಟ್ ಅವರು ಆ 6 ಮಂತ್ಸಿಂದ ಸುಮ್ಮನೆ ಹೆಂಗಿದ್ರು ನನಗೂ ಅರ್ಥ ಆಗಲಿಲ್ಲ. ಬಟ್ ನಾನೊಂದು ಹೇಳ್ತೀನಿ, ಯಾರೇ ಮಿಷನ್ ತೊಗೊಳ್ಳಿ, ಎಷ್ಟೇ ಮಿಷನ್ ಬರಲಿ, ನಮ್ಮ ಕೆಲಸ ನೀಟಾಗಿರಬೇಕು. ಮಿಷನ್ ಇದ್ದವರೆಲ್ಲರೂ ವರ್ಕ್ ನೀಟಾಗಿ ಮಾಡ್ತಾರಂತ ಹೇಳೋಕ್ಕಾಗಲ್ಲ. ಪ್ರತಿಯೊಂದು ಕಲರ್ ಕಾಂಬಿನೇಷನ್ನು ಇಂಪಾರ್ಟೆಂಟ್ ಇರುತ್ತೆ. ಮತ್ತು ನಾವು ಯೂಸ್ ಮಾಡೋದು ಕ್ವಾಲಿಟಿ ಥ್ರೆಡ್ಸ್ ಇರುತ್ತೆ. ನಾವು ಯಾವ್ದ್ಯಾವ್ದು ಕಲರಲ್ಲಿ ಎಲ್ಲೆಲ್ಲಿ ಯಾವ್ದ್ಯಾವ್ದು ಕಲರ್ ಯೂಸ್ ಮಾಡ್ತೀವಿ ಪ್ರತಿಯೊಂದು ಇಂಪಾರ್ಟೆಂಟ್ ಆಗುತ್ತೆ ಒಂದು ವರ್ಕ್ ಫಿನಿಶ್ ಆಗೋಷ್ಟೊತ್ತಿಗೆ. ವರ್ಕ್ ಅಂದರೆ ಇಟ್ಟ ತಕ್ಷಣ ಆಗುತ್ತೆ ಅನ್ನೋದು ಸುಳ್ಳು. ಅದು ಆಲ್ರೆಡಿ ನಾನು ನಿಮ್ಗೆ ಎಷ್ಟೋ ಸರಿ ಹೇಳಿದ್ದೀನಿ. ಬಟ್ ನಾವು ಯಾವ ರೀತಿ ಕಸ್ಟಮರ್ಗೆ ಚೆನ್ನಾಗಿರೋ ಔಟ್ಪುಟ್ ಕೊಟ್ಟರೆ ಅವ್ರು ರಿಪೀಟೆಡ್ ಖಂಡಿತ ನಮ್ಮ ಹತ್ರನೇ ಬರ್ತಾರೆ. ಎಷ್ಟೇ ಹೊಸ ಮಿಷನ್ಸ್ ಬಂದ್ರೂ ಹೊಸ ಮಿಷನ್ ಬರುತ್ತೆ ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ. ಬಟ್ ನಾವು ಕೊಡೋ ಔಟ್ಪುಟ್ ಕಂಪಲ್ಸರಿ ಇಂಪಾರ್ಟೆಂಟ್ ಇರುತ್ತೆ. ಪ್ರತಿಯೊಂದು ಮಾಡುವಾಗ ಬೇಜಾರು ಇಲ್ಲದೆ ನಾವು ಎಷ್ಟೇ ಟೆನ್ಷನಲ್ಲಿದ್ದರೂ ವರ್ಕ್ ಮುಂದೆ ಹೋಗಿ ನಿಂತಾಗ ಎಲ್ಲದನ್ನು ನಾವು ಮೈಂಡ್ ಆಫ್ ಮಾಡ್ಕೊಂಡು ಜಸ್ಟ್ ವರ್ಕ್ ಕಡೆ ಕಾನ್ಸಂಟ್ರೇಷನ್ ಮಾಡಿದರೆ ನಮ್ಮ ಬಿಸ್ನೆಸ್ಸು ಚೆನ್ನಾಗಿರುತ್ತೆ, ಎಲ್ಲವೂ ಚೆನ್ನಾಗಿರುತ್ತೆ. ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಈಗಿಂದ ಕಂಟಿನ್ಯೂ ವೀಡಿಯೋಸ್ ಆ್ಯಂಡ್ ಬಾಕ್ಸ್ ಎರಡೂ ಟ್ರೈ ಮಾಡ್ತೀನಿ ಮಾಡೋದಕ್ಕೆ. ಬಟ್ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಗೌತಮಿ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಚಾನಲ್. ಇನ್ನೊಂದು ವಿಷಯ, ಇದು ಈ ನೈಟಿ ಬಂದುಬಿಟ್ಟು ಕೇಳ್ತೀರಾ ನೀವು ಅಂತಲೇ ಹೇಳ್ತಾ ಇದ್ದೀನಿ. ಇದು ಬಂದುಬಿಟ್ಟು 650 ನಮ್ಮ ಹತ್ರನೇ ಸಿಗುತ್ತೆ. ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ. ಯಾರಿಗಾದರೂ ಇಷ್ಟ ಇದ್ದರೆ ದಯವಿಟ್ಟು. ಫುಲ್ ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ನಾನು ಹಾಕ್ಕೊಂಡಿದ್ದೀನಲ್ಲ, ಭಾಳ ಸರಿ ವಾಶೂ ಮಾಡಿದ್ದೀನಿ. ನಿಮ್ಗೆ ಯಾರಿಗಾದರೂ ಇಷ್ಟ ಆದರೆ ದಯವಿಟ್ಟು ನನಗೆ ಮೆಸೇಜ್ ಮಾಡಿ. ವಾಟ್ಸಪ್ ನಂಬರ್ ಇದೆ ಅಲ್ವಾ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.